BBK ಅಂದ್ರೆ ಕನ್ನಡ ಬಿಗ್ ಬಾಸ್ ಸೀಸನ್ 11 ನಡೀತಾ ಇರುವಂತ ಸ್ಥಳ ಇದೇನೆ. ಇದೇ ಮನೇಲೆ ಬಿಗ್ ಬಾಸ್ ನಡೀತಾ ಇರೋದು. ಇವಾಗ ಕನ್ನಡ ಬಿಗ್ ಬಾಸ್ ನಡೀತಾ ಇರೋದಲ್ಲಿ ನನ್ನ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಟ್ರಾವೆಲ್ ವಿತ್. ನಾನಿವಾಗ ನಿಮಗೆ ತೋರಿಸ್ತಾ ಇರುವಂತ ರೋಡ್ ಬಿಡದಿಯಿಂದ ಬೆಂಗಳೂರು ಕಡೆ ಹೋಗ್ತಾ ಇರೋ ರೋಡ್ ಇದು. ಈ ಬೆಂಗಳೂರಿಂದ ಮೈಸೂರು ಕಡೆ ಮಾಡಿರುವಂತ ನೈಸ್ ರೋಡ್ ಅಲ್ಲಿ ನಾವು ಹೋಗ್ಬೇಕಾದ್ರೆ ಈ ಸ್ಟ್ಯಾಚ್ಯೂ ಸಿಗುತ್ತೆ. ಈ ಸ್ಟ್ಯಾಚ್ಯೂ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋದ್ರೆ ನಮ್ಗೆ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ. ಈ ಕಾಲೇಜ್ ಪಕ್ಕದಲ್ಲಿ ನಮಗೆ ಶ್ರೀನಿವಾಸ ಸಾಲಿಗ್ರಾಮ ದೇವಸ್ಥಾನ ಅನ್ನೋ ಒಂದು ಆರ್ಚ್ ಕಾಣುತ್ತೆ. ಕನ್ನಡ ಬಿಗ್ ಬಾಸ್ ನಡೀತಾ ಇರುವಂತ ಸ್ಥಳಕ್ಕೆ ನಾವು ಹೋಗ್ಬೇಕು ಅಂದ್ರೆ ಈ ಆರ್ಚ್ ಒಳಗಡೆ ಹೋಗ್ಬೇಕು. ನಾವು ನಮ್ಮ ಕನ್ನಡ ಬಿಗ್ ಬಾಸ್ ಶೋ ನಡೀತಾ ಇರುವಂತ ಸ್ಥಳಕ್ಕೆ ನೀವು ಹೋಗ್ಬೇಕು ಅಂತಂದ್ರೆ ಈ ರೋಡಲ್ಲೇ ಹೋಗ್ಬೇಕು. ಇಲ್ಲಿ ಎಲ್ಲೆಲ್ಲಿ ಕ್ರಾಸ್ ತಗೋಬೇಕು, ಎಲ್ಲೆಲ್ಲಿ ಕಡೆ ನಾವು ಟರ್ನ್ ತಗೊಂಡು ಹೋಗ್ಬೇಕು ಅನ್ನೋದೆಲ್ಲ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರುತ್ತೆ. ನಮ್ಮ ಕರ್ನಾಟಕ ಸರ್ಕಾರದವರು ಫುಲ್ ಟ್ಯಾಲೆಂಟೆಡ್ ಆಗ್ಬಿಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ಈ ವೆಹಿಕಲ್ಗಳು ಫಾಸ್ಟ್ ಆಗಿ ಹೋಗ್ಬಾರ್ದು ಅಂತ ಅಂದ್ರೆ ಎಷ್ಟೋ ಹಂಸ ಹಾಕ್ಬೇಕಲ್ವಾ. ಸೊ ಹಂಸ ಹಾಕ್ದಲೇನು ಗಾಡಿಗಳು ಫಾಸ್ಟ್ ಆಗಿ ಹೋಗ್ದಲೇ ಮಾಡುವಂತ ಟೆಕ್ನಾಲಜಿನ ನಮ್ಮ ಕರ್ನಾಟಕದವ್ರು ಕಂಡುಹಿಡಿದಿದ್ದಾರೆ. ಅದೇನಪ್ಪ ಅಂತ ಅಂದ್ರೆ ರೋಡ್ ಏನಾದ್ರು ಕಿತ್ತೋಗಿದ್ರೆ ಅದನ್ನ ರೆಡಿ ಮಾಡಿ ಹಂಸ ಹಾಕಿದ್ರೆ ಗಾಡಿಯು ಸ್ಲೋ ಹೋಗುತ್ತೆ ಅನ್ನೋದೇನಲ್ಲ. ರೋಡು ಕಿತ್ತೋಗಿರೋದನ್ನ ಹಂಗೆ ಬಿಟ್ಟರು ಕೂಡ ಸ್ಲೋಗೆ ಹೋಗ್ತಾರೆ ಅನ್ನೋದು ನಮ್ಮ ಟೆಕ್ನಾಲಜಿ. ಹೇಗಿದೆ ಐಡಿಯಾ? ಅಂದ್ರೆ ನಾನು ಇವಾಗ ಹೋಗ್ತಾ ಇರೋ ರೋಡ್ ಫುಲ್ ಕಿತ್ತೋಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಹಾಗಂತ ನಮ್ಮ ಕರ್ನಾಟಕದಲ್ಲೆಲ್ಲ ನೈಸ್ ರೋಡ್ ಇದೆ ಅಂತಾನೂ ನಾನು ಹೇಳಕ್ಕಾಗಲ್ಲ. ನೀವು ಅವಾಗಲೇ ನೋಡಿದ್ರಲ್ಲ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್, ಅಲ್ಲಿ ಟರ್ನ್ ತಗೊಳ್ಳೋದನ್ನ ರಾಮಹಳ್ಳಿ ಕ್ರಾಸ್ ಅಂತಾರೆ. ಅಲ್ಲಿಂದ ನಾವು ಬಿಗ್ ಬಾಸ್ ಮನೆಗೆ ಸುಮಾರು 6 ರಿಂದ 7 ಕಿಲೋಮೀಟರ್ ಆಗುತ್ತೆ. ಈ ರೋಡಲ್ಲಿ ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಒಂದೊಂದು ಟರ್ನ್ಗಳಲ್ಲಿ ಒಂದೊಂದು ಕ್ರಾಸ್ ರೋಡ್ಗಳು ಇರ್ತವೆ, ಅಲ್ಲೆಲ್ಲೂ ನೀವು ಕ್ರಾಸ್ ತಗೋಬೇಡಿ. ಹಾಗೆ ಒಂದೊಂದು ದೇವಸ್ಥಾನ ಆರ್ಚ್ಗಳು ಸಿಗ್ತವೆ, ಅಲ್ಲೆಲ್ಲೂ ನೀವು ತಗೋಬಾರ್ದು. ನಾನಿಲ್ಲಿ ಎಲ್ಲೆಲ್ಲಿ ಕ್ರಾಸ್ ತೋರಿಸ್ತೀನೋ ಅಲ್ಲಿ ಮಾತ್ರ ತಗೊಳ್ಳಿ. ನೋಡಿ, ಇಲ್ಲಿ ದೇವಸ್ಥಾನ ಆರ್ಚ್ ಸಿಗುತ್ತೆ, ಅದ್ರೊಳಗಡೆ ಹೋಗಂಗಿಲ್ಲ. ಇಲ್ಲಿ ಲೆಫ್ಟ್ ತಗೊಂಡು ಹೋಗ್ಬೇಕು. ಸ್ವಲ್ಪ ದೂರ ಬಂದ್ಮೇಲೆ ನಮ್ಗೆ ಇಲ್ಲೊಂದು ಬೋರ್ಡ್ ಸಿಗುತ್ತೆ. ನೋಡಿ, ಇಲ್ಲಿ ಮುಕ್ತಿನಾಗ ದೇವಸ್ಥಾನಕ್ಕೆ ರೈಟ್ ಹೋಗ್ಬೇಕು, ರಾಮಹಳ್ಳಿಗೆ ಸ್ಟ್ರೈಟ್ ಹೋಗ್ಬೇಕು ಅಂತ. ಸೊ ಬಿಗ್ ಬಾಸ್ ಮನೆ ಇರೋದು ರಾಮಹಳ್ಳಿ ಅನ್ಕೊಂಡು ಸ್ಟ್ರೈಟ್ ಹೋಗ್ಬೇಡಿ. ಇಲ್ಲಿ ಹಳ್ಳಿ ಮರ ಸಿಗುತ್ತೆ ನೋಡಿ, ಈ ಹಳ್ಳಿ ಮರದ ಹತ್ರ ಮುಕ್ತಿನಾಗ ದೇವಸ್ಥಾನಕ್ಕೆ ದಾರಿ ಅಂತ ಇರುತ್ತೆ, ಅಲ್ಲಿ ನಾವು ರೈಟ್ ತಗೋಬೇಕು. ಇಲ್ಲಿ ನೋಡಿ, ಬೃಹತ್ ಮುಕ್ತಿನಾಗ ಕ್ಷೇತ್ರ ರಾಮಹಳ್ಳಿ ಬೆಂಗಳೂರು ಅಂತ ಆರ್ಚ್ ಇದೆ. ಈ ಆರ್ಚ್ ಒಳಗಡೆ ನಾವು ಹೋಗ್ಬೇಕು. ಈ ಆರ್ಚ್ ಇಂದ ನಮ್ಮ ಬಿಗ್ ಬಾಸ್ ಮನೆ ಇರೋದು ಕೇವಲ 1 ರಿಂದ 1.5 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಬನ್ನಿ ಹೋಗೋಣ. ಬಿಗ್ ಬಾಸ್ ಮನೆ ಮುಂದೆ ಯಾರ್ಯಾರು ಇರ್ತಾರೆ, ಯಾರಾದ್ರೂ ಸಿಕ್ಕಿದ್ರೆ ಮಾತಾಡ್ಸ್ಕೊಂಡಂಗೆ ಬರೋಣ. ಬಿಗ್ ಬಾಸ್ ಹೌಸ್ ನ ಇವ್ರು ಸ್ವಲ್ಪ ಸಿಟಿಯಿಂದ ಆಚೆ ಇಟ್ಕೊಂಡಿದ್ದಾರೆ, ಯಾಕೆಂದ್ರೆ ಸ್ವಲ್ಪ ಸೈಲೆನ್ಸ್ ಮೇಂಟೈನ್ ಮಾಡೋಕ್ಕೋಸ್ಕರ ಅಂತ ಅನ್ಕೋತೀನಿ. ಸೊ ಬಿಗ್ ಬಾಸ್ ಮನೆ ಕೂಡ ಅದಂಗೆ ಸಪರೇಟ್ ಆಗಿರ್ಬೇಕು ಅನ್ನೋದು ಅವ್ರ ಅನಿಸಿಕೆ ಇರ್ಬೋದು. ಸೊ ಸಿಟಿಯಿಂದ ಸ್ವಲ್ಪ ದೂರನೇ ಇವರು ಬಿಗ್ ಬಾಸ್ ಮನೆ ಇಟ್ಕೊಂಡಿದ್ದಾರೆ. ನೋಡಿ, ಇವಾಗ ನಿಮ್ಗೆ ಬಿಗ್ ಬಾಸ್ ಹೌಸ್ ಕಾಣುತ್ತೆ. ಎಷ್ಟು ಉದ್ದಕ್ಕಿದೆ ಅಂದ್ರೆ ಸಿಕ್ಕಾಪಟ್ಟೆ ಉದ್ದಕ್ಕೆ ಅವ್ರು ಮಾಡ್ಕೊಂಡಿದ್ದಾರೆ. ಕೆಲವೊಂದು ಬೇಜಾನ್ ಡಿಪಾರ್ಟ್ಮೆಂಟ್ಗಳ ತರ ಏನೋ ಮಾಡ್ಕೊಂಡಿದ್ದಾರೆ. ಒಂದು ಬಿಲ್ಡಿಂಗ್ ಮಾತ್ರ ಅವರು ಇಟ್ಕೆಲ್ ಕಟ್ಕೊಂಡಿದ್ದಾರೆ. ಇನ್ನಿದ್ದೆಲ್ಲ ಶೆಡ್ ತರ ಹಾಕಿದ್ದಾರೆ. ಮುಂದೆ ಒಂದು ಶೆಡ್ ತರ ಇದೆ, ಹಿಂದೆ ಒಂದು ಶೆಡ್ ತರ ಇದೆ. ಸೊ ಅದರಲ್ಲಿ ಪ್ರೋಗ್ರಾಮ್ ಯಾವ್ದ್ರಲ್ಲಿ ನಡೆಸ್ತಾರೆ ಇವರು, ಸ್ಟೇಜ್ ಎಲ್ಲ ಹಾಕೊಂಡಿದ್ದಾರೆ ಅಥವಾ ಇವರೆಲ್ಲ ಎಲ್ಲಿದ್ದಾರೆ ಅದು ಅವ್ರವ್ರಿಗೆ ಗೊತ್ತಿರೋ. ಇದು ಬಿಗ್ ಬಾಸ್ ಮನೆ ಯಾವುದು ಅಂದ್ರೆ ನಾವು ಡೈಲಿ ಟಿವಿಲಿ ನೋಡುವಂತ ಮನೆ ಯಾವುದು ಅಂತ ಯಾರಿಗಾರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ದೂರದಿಂದ ನೋಡಕ್ಕೆ ನಮ್ಗೆ ಇಷ್ಟು ಕಾಣಿಸ್ತಾ ಇದೆ, ಬನ್ನಿ ಹತ್ರಕ್ಕೆ ಹೋಗಿ ನೋಡೋಣ ಏನೇನಿದೆ, ಎಲ್ಲೆಲ್ಲಿ ಅವ್ರೇನಾದ್ರು ಮಾತಾಡೋದು ಏನಾದ್ರು ನಮಗೆ ಕೇಳಿಸುತ್ತಾ ಎಲ್ಲಾನು ನೋಡ್ಕೊಂಬರೋಣ ಬನ್ನಿ. ನಮ್ಗೆ ಹೋಯ್ತಾ ಲೆಫ್ಟ್ ಸೈಡ್ ಅಲ್ಲಿ ಇದು ಮುಕ್ತಿನಾಗ ಟೆಂಪಲ್ ಸಿಗುತ್ತೆ. ಆ ಮುಕ್ತಿನಾಗ ಟೆಂಪಲ್ ಹತ್ರ ನಾವು ನಿಂತ್ಕೊಂಡು ನೋಡಿದ್ರೆ ಅದೇ ನೋಡಿ ಬಿಗ್ ಬಾಸ್ ಮನೆ. ಒಂದು 10 ಹೆಜ್ಜೆ ಮುಂದ್ಕೋದ್ರೆ ಸಾಕು, ಇದೇ ಬಿಗ್ ಬಾಸ್ ಹೌಸ್. ಇಲ್ಲಿ ಯಾರು ಜನನೇ ಇರಲ್ಲ ಗುರು, ಫುಲ್ ಖಾಲಿ ಖಾಲಿ, ಫುಲ್ ಜಾಲಿ ಜಾಲಿ ಅನ್ನೋ ತರ. ನಮ್ಮ ತರನೇ ಎಲ್ಲ ಬಿಗ್ ಬಾಸ್ ಹೌಸ್ ನೋಡ್ಕೊಂಡು ಹೋಗಕ್ಕೆ ಅವಾಗ ಒಬ್ಬೊಬ್ರು ಕಾರಲ್ಲಿ ಬಂದು ಹೋಗ್ತಾರೆ ಅಷ್ಟೇ. ಬಟ್ ಇದು ಈ ರೂಟ್ ಯಾವ್ದೋ ಹಳ್ಳಿಗೆ ಹೋಗುತ್ತೆ ಅನ್ಸುತ್ತೆ, ಯಾರು ಜಾಸ್ತಿ ಜನ ಇಲ್ಲಿ ಓಡಾಡಲ್ಲ. ಫೈನಲಿ ನಾವು ಬಿಗ್ ಬಾಸ್ ಮನೆ ಹತ್ರಕ್ಕೆ ಬಂದೇ ಬಿಟ್ಟೆ ಗುರು. ಬಟ್ ಏನ್ ಮಾಡ್ತೀರಾ, ಒಳಗೆ ಹೋಗಕ್ಕಂತೂ ನಮಗ್ ಚಾನ್ಸ್ ಇಲ್ಲ. ಪಕ್ಕದಲ್ಲಾದ್ರೂ ಹೋಗೋಣ ಅಂತ ಬಂದ್ರೆ ಇಷ್ಟು ದೊಡ್ಡದಾಗಿ ಕಾಂಪೌಂಡ್ ಬೇರೆ ಹಾಕ್ಬಿಟ್ಟಿದ್ದಾರೆ. ಒಳಗಡೆ ಏನು ಅಂತಾನು ನಮಗ್ ಕಾಣಲ್ಲ. ಶೆಡ್ಗಳು ನೋಡ್ಕೊಂಡ್ ಬನ್ನಿ ಅಷ್ಟೇ. ಇಲ್ಲೊಂದು ಕೆರೆ ಇದೆ ಗುರು, ಕೆರೆ ಪಕ್ಕದಲ್ಲಿ ಇರೋದೇ ಬಿಗ್ ಬಾಸ್ ಮನೆ. ಬಿಗ್ ಬಾಸ್ ಮನೆ ಸುತ್ತ ದೊಡ್ಡದ ಕಾಂಪೌಂಡ್ ಹಾಕ್ಬಿಟ್ಟವ್ರೆ. ಇಷ್ಟು ಕಾಣುತ್ತೆ ನೋಡಿ ಹತ್ರಕ್ಕೆ ಹೋದ್ರೆ. ಸೈಲೆನ್ಸ್ ಆಗಿದ್ರೆ ಸ್ವಲ್ಪ ಅವ್ರು ಮಾತಾಡೋದು ಕೇಳಿಸುತ್ತೆ. ನಾನು ಹೋಗಿದ್ದ ಟೈಮಲ್ಲಿ ಯಾವ ಗೇಮ್ಸ್ಗಳು ಇರಲಿಲ್ಲ ಅನ್ಸುತ್ತೆ. ಗೇಮ್ ಏನಾರು ಇದ್ದು ಅವ್ರು ಜಗಳ ಆಡ್ತಿದ್ರಂತೂ ಖಂಡಿತ ನಮಗ್ ಕೇಳಿಸೋದು. ಬಟ್ ನನಗಂತೂ ಅವ್ರು ಮಾತಾಡೋದು ಸ್ವಲ್ಪ ಕೇಳಿಸ್ತಾ ಇತ್ತು ಗುರು. ತುಂಬಾ ದೊಡ್ಡದಾಗೆ ಇಲ್ಲಿ ಜಾಗ ಮಾಡಿದ್ದಾರೆ ಗುರು. ಮುಂದೆಗಡೆ ಫುಲ್ ಪಾರ್ಕಿಂಗ್ ಬಿಟ್ಕೊಂಡವ್ರೆ. ಅದಾದ್ಮೇಲೆ ಈ ತರ ಒಂದು ಶೆಡ್ ಹಾಕೊಂಡವ್ರೆ. ಶೆಡ್ ಆದ್ಮೇಲೆ ನೆಕ್ಸ್ಟ್ ಸಿಗೋದೆ ಒಂದು ಬಿಲ್ಡಿಂಗು. ಈ ಬಿಲ್ಡಿಂಗ್ ಆದ್ಮೇಲೆ ಮುಂದಕ್ಕೆ ಒಂದು ಶೆಡ್ ಇದೆ. ಸೊ ಇದ್ರಲ್ಲಿ ಬಿಗ್ ಬಾಸ್ ಶೋ ಯಾವ್ದ್ರಲ್ಲಿ ನಡೆಯುತ್ತೆ ಅಥವಾ ಸುದೀಪ್ ಅಣ್ಣ ನಡೆಸ್ಕೊಡುವಂತ ಪ್ರೋಗ್ರಾಮ್ ಯಾವ್ದ್ರಲ್ಲಿ ನಡೆಸ್ತಾರೆ ಅದು ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಮುಂದೆ ಗೇಟ್ ಹತ್ರನೂ ನಾವು ಜಾಸ್ತಿ ಹೊತ್ತು ನಿಂತ್ಕೊಳಕ್ ಬಿಡಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಸೆಕ್ಯೂರಿಟಿ ಇರುತ್ತೆ. ತುಂಬಾ ಜನ 3-4 ಜನ ಸೆಕ್ಯೂರಿಟಿಗಳು ಇರ್ತಾರೆ. ಅವರು ನಮ್ಮನ್ನ ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳಕ್ ಬಿಡಲ್ಲ. ಹಂಗಂತ ಅವ್ರು ಕನ್ನಡ ಬರುತ್ತೆ ಅಂತ ಅನ್ಕೋಬಿಡಿ, ಅವರು ಕನ್ನಡದವರಲ್ಲ. ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಕನ್ನಡ ಶೋ ನಡೀತಾ ಇರುವಂತ ಸ್ಥಳ. ದಯವಿಟ್ಟು ಇಲ್ಲಿ ಕನ್ನಡಿಗರಿಗೆ ಆದಷ್ಟು ಕೆಲಸ ಕೊಡಕ್ಕೆ ಟ್ರೈ ಮಾಡ್ಲಿ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ನಮ್ಮ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿರುವಂತಹ ಈ ಬಿಗ್ ಬಾಸ್ ಶೋಗೆ ಹೋಗುವಂತ ಅದೃಷ್ಟ ಅಂತೂ ನನ್ಗಿಲ್ಲ. ಅಟ್ಲೀಸ್ಟ್ ಶನಿವಾರ ಭಾನುವಾರ ಬರುವಂತ ಎಪಿಸೋಡ್ ಅಂದ್ರೆ ನಮ್ಮ ಕಿಚ್ಚ ಸುದೀಪ್ ಅಣ್ಣ ನಡೆಸ್ಕೊಡುವಂತ ಶೋನ ನೋಡೋ ಅದೃಷ್ಟ ಆದ್ರೂ
ಆ ದೇವ್ರು ನನಗೆ ಕೊಡ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನೀವು ಇವಾಗ ನೋಡ್ತಾ ಇರೋದು ಫುಲ್ ಡೆಡ್ ಎಂಡ್ ಪ್ಲೇಸು. ಈ ಡೆಡ್ ಎಂಡ್ ಅಲ್ಲಿ ನೋಡಿ ಈ ತರ ಎಲ್ಲ ಫುಲ್ ತೆಂಗಿನ ಮರಗಳಿವೆ. ಅದಾದ್ಮೇಲೆ ಫುಲ್ ದೊಡ್ಡದಾಗ ಕಾಂಪೌಂಡ್ ಹಾಕೊಂಡವರು ದೊಡ್ಡದಾಗ ಒಂದು ವಾಟರ್ ಟ್ಯಾಂಕ್ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಅದಾದ್ಮೇಲೆ ಒಂದು ಶೆಡ್ ಇದೆ. ಸೊ ಬಿಗ್ ಬಾಸ್ ಶೋ ಇಲ್ಲಿ ನಡೆಯುತ್ತಾ ಅಥವಾ ಮುಂದೆ ನಡೆಯುತ್ತಾ ಅದು ಗೊತ್ತಿರೋರಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಹಾಗೆ ನಮ್ಮ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.